ಗಾಯತ್ರಿ ಅನ್ನೋದ್ರೊಳಗೆ ಆ ವಿಭಾಗ ಮಾಡಬೇಕು ನಾವು. ಗಯ ತ್ರಾಯತೆ ಗಾಯತ್ರಿಣಃ. ಏನ್ ಗಯತ್ರಾಯತೆ ಅಂದರೆ ಗಯಾಣಾಂ ತ್ರಾಯ, ಏನದರ ಅರ್ಥ? ತ್ರಾಯತೆ ಅಂದರೆ ರಕ್ಷಣೆ ಮಾಡುವುದು ಅಂತ, ಗಯ ಅಂದರೆ ಪ್ರಾಣಗಳು ಅಂತ. ಯಾವ ಶಕ್ತಿ ನಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡುತ್ತದೆಯೋ ಅದು ಗಾಯತ್ರಿ. ಗಯಾತ್ರಾಯತೆ ಪಂಚ ಪ್ರಾಣಗಳು ಅಂತ ನಾನು ಆಗಲೇ ಹೇಳಿದೆ. ಪಂಚಸ್ಥಾನಗಳಲ್ಲಿ ಇರತಕ್ಕಂತಹ ಆ 5 ಪ್ರಾಣಗಳನ್ನು ಅದು ರಕ್ಷಣೆ ಮಾಡುತ್ತಾರೆ. ತಾರಕವಾಗಿ ಅಂದರೆ ರಕ್ಷಣೆ ಮಾಡತಕ್ಕಂಥ ಯಾವ ಶಕ್ತಿ ನಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡುತ್ತದೆಯೋ ಅದು ಗಾಯತ್ರಿ. ಅದು ಗಾಯತ್ರಿ ಎನ್ನತಕ್ಕಂತಹ ಪದದ ಅರ್ಥ. ಗಾಯಂತಿ ಇತ್ಯಾದಿ ಎಲ್ಲ ಹೇಳ್ತಾರೆ, ಅದನ್ನು ಹಾಡು ಹೇಳ್ತಕ್ಕಂಥದ್ದು. ಎಲ್ಲ ಮಂತ್ರಗಳು ಹಾಡು ಹೇಳುತ್ತೆ. ಅವಳು ಗಾಯತ್ರಿದೇನು ವೈಶಿಷ್ಟ್ಯ? ಗಾಯತ್ರಿ ವೈಶಿಷ್ಟ್ಯ ಅಂದರೆ ಅದು ನಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡುವುದರಿಂದಾಗಿ ಅದು ಗಾಯತ್ರಿಯಾಗಿ ಅದು ಅತ್ಯಂತ ಪ್ರಸಿದ್ಧವಾಗಿದೆ. ಯಾಕೆಂದರೆ ನಾವೆಲ್ಲ ಬದುಕಿರಬೇಕಾದ್ರೆ, ಸಂಪಾದನೆ ಮಾಡಬೇಕಾದ್ರೆ, ವಿವೇಕಗಳಾಗಿರ್ಬೇಕಾದ್ರೆ ಮೊಟ್ಟ ಮೊದಲನೇ ಬಾರಿಗೆ ನಮಗೆ ಪ್ರಾಣಗಳಿರಬೇಕು. ಆ ಪ್ರಾಣಗಳು ವರ್ಧಿಸಬೇಕು, ವೃದ್ಧಿಸಬೇಕು. ಹಾಗಾದರೆ ಗಾಯತ್ರಿ ಅಂದರೆ ಏನು? ಅದು ಪ್ರಾಣಗಳನ್ನು ರಕ್ಷಣೆ ಮಾಡುವುದಾದರೆ ಅದೇ ಅದೊಂದು ಸ್ತ್ರೀ ಮೂರ್ತಿಯೇ. ಈಗಾಗಲೇ ನಾವು ವರ್ಣನೆ ಮಾಡದಂತೆ ಮುಕ್ತಾ ವಿದ್ರುಮ ಹೇಮನೀಲ ಧವಳ ಛಾಯೇಹಿ ಎನ್ನತಕ್ಕಂಥ ವರ್ಣನೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಮಹಿಳಾ ಮೂರ್ತಿಯೇ ಗಾಯತ್ರಿ ಎನ್ನತಕ್ಕದ್ದು. ಒಂದು ಹಂತದಲ್ಲಿ ಇರಬಹುದು ಅಲ್ಲ, 100 ವರ್ಷಗಳ ಹಿಂದೆ ಈ ಗಾಯತ್ರಿ ಎನ್ನತಕ್ಕಂಥದ್ದಕ್ಕೆ ಈ ಒಂದು ಸ್ತ್ರೀಯ ಆಕಾರವನ್ನು ನಮ್ಮವರು ಕೊಟ್ಟಿರಲಿಲ್ಲ. ವೇದಗಳಲ್ಲಾಗಲಿ ಶಾಸ್ತ್ರಗಳಲ್ಲಾಗಲಿ ಗಾಯತ್ರಿ ಎನ್ನತಕ್ಕಂಥದ್ದನ್ನು 5 ಮುಖಗಳನ್ನು ಹೊಂದಿರತಕ್ಕಂತಹ ಸ್ತ್ರೀ ವಿಗ್ರಹ ಅನ್ನತಕ್ಕಂತಹ ವಿವರಣೆ ಇಲ್ಲ. ಇಷ್ಟಕ್ಕೂ ಋಗ್ವೇದದ 3ನೆಯ ಮಂಡಲದ ಬಗ್ಗೆ ಶ್ರೀ ಸಾಯಣಾಚಾರ್ಯರು ತಮ್ಮ ಭಾಷ್ಯಗಳನ್ನು ವಿರಚನೆ ಮಾಡ್ತಾ ಇದ್ದಾಗ ಅವರು ಅಲ್ಲೆಲ್ಲೂ ಆ ಮಂತ್ರವನ್ನು, ಗಾಯತ್ರಿಯನ್ನು ಸ್ತ್ರೀ ವಿಗ್ರಹ ಅನ್ನುವ ವಿವರಣೆಯನ್ನು ಮಾಡಿಲ್ಲ. ಹಾಗಾದ್ರೆ ಇದೇನು ಹೀಗೆ ಬಂದ್ಬಿಟ್ಟಿದೆಯಲ್ಲ? ಕೇವಲ 100 ವರ್ಷಗಳ ಹಿಂದೆ ರಾಘವ ಭಟ್ಟರು ಅನ್ನತಕ್ಕಂತಹವರು ಆಂಧ್ರ ಪ್ರದೇಶದಲ್ಲಿ ವೇದಮಾತಾ ಗಾಯತ್ರಿ ಎನ್ನುವ ಪ್ರಸಿದ್ಧಿಯನ್ನು ಗಮನಿಸಿ ಸ್ತ್ರೀ ವಿಗ್ರಹದ ವರ್ಣನೆಯನ್ನು ಮಾಡಿ ಈ ಮುಕ್ತಾ ವಿದ್ರುಮ ಹೇಮನೀಲ ಅನ್ನತಕ್ಕಂಥ ಧ್ಯಾನ ಶ್ಲೋಕವನ್ನು ಬರೆದದ್ದು. ಅದು ಕೇವಲ 100 ವರ್ಷಗಳಿಂದ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಆಂಧ್ರ ಸ್ಮಾರ್ತರಲ್ಲಿ ಈ ಗಾಯತ್ರಿ ವಿಗ್ರಹದ ಕಲ್ಪನೆ ಬಹಳ ಜೋರಾಗಿ ಬಂದುಬಿಟ್ಟಿದೆ. ಇರಲಿ, ಅದೇನು ತಪ್ಪಲ್ಲ. ವೇದಮಾತಾ ಗಾಯತ್ರಿ ಅಂತ ಯಾತಕ್ಕಾಗಿ ಕರೆದರು ಅಂದರೆ ಋಗ್ವೇದ 1ರಲ್ಲಿಯೇ ಸುಮಾರು 2500ಕ್ಕೂ ಹೆಚ್ಚು ಗಾಯತ್ರಿ ಮಂತ್ರಗಳು ಇವೆ ನಮ್ಮಲ್ಲಿ. ಮತ್ತೆ ಗಮನಿಸಿ, ಗಾಯತ್ರಿ ಮಂತ್ರ. ಈಗ ನಾವು ಯಾವುದನ್ನಾದರೂ ಭಾವವನ್ನು ಹೊರಗೆಡಹಬೇಕಾಗಿದ್ದರೆ ಅದಕ್ಕೊಂದು ಮಾಧ್ಯಮ ಇದೆ. ಮಾತಾಡ್ತೀವಿ, ಹಾಡು ಹೇಳ್ತೀವಿ, ನಾಟಕ ಮಾಡ್ತೀವಿ, ಹೀಗಾಗಿ ಬೇರೆ ಬೇರೆ ಮಾಧ್ಯಮಗಳಿದೆ. ಗಣಪತಿ ನಿನಗೆ ನಮಸ್ಕಾರ ಕಣಯ್ಯ ಅನ್ನತಕ್ಕಂಥದ್ದು ಗದ್ಯ ಆಗಿ ಹೋಗ್ಬಿಡುತ್ತೆ. ಗಜಮುಖನೆ ಮೆರವೇ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯೆವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿಹರನವರತ ತ್ರಿಜಗ ವಂದಿತ ಗಣಪ ಮಾಳ್ ಪುದುಮತಿಗೆ ಮಂಗಳವ ಅಂತ ಹೇಳ್ತಾ ಇದ್ದ ಹಾಗೆ ಅದು ಪದ್ಯ ಆಗಿಬಿಡ್ತು, ಕವನ ಆಗಿಬಿಡ್ತು. ಅಂದರೆ ಗಣಪತಿಗೆ ನಮಸ್ಕಾರ ಅಂತ ಹೇಳ್ತಕ್ಕಂಥ ಗದ್ಯ, ಪದ್ಯ, ಹಾಗೆ ನಾಟಕ ಇತ್ಯಾದಿ ಮಾಧ್ಯಮಗಳಿದೆ. ನನ್ನ ಯೋಚನೆಯನ್ನು, ನನ್ನ ಭಾವವನ್ನು, ನನ್ನ ಇಷ್ಟವನ್ನು ಹೊರಗೆಡಹತಕ್ಕಂಥ ಭಾವಗಳು, ಹೊರಗೆಡಹತಕ್ಕಂಥ ವಿಧಾನಗಳಲ್ಲಿ, ಸಾಧನಗಳಲ್ಲಿ ಈಗಾಗಲೇ ಹೇಳಿದ ನಾಟಕ ಇರಬಹುದು, ಪದ್ಯ ಇರಬಹುದು, ಗದ್ಯ ಇರಬಹುದು. ಈ ಪದ್ಯ ಅನ್ನುತ್ತಾ ಇದ್ದ ಹಾಗೆ ಅದಕ್ಕೊಂದು ಛಂದಸ್ಸಿದೆ. ಇಷ್ಟಿಷ್ಟು ಅಕ್ಷರಗಳು, ಇಂಥ ಮಾತ್ರೆಗಳು ಅಂತ ಹೇಳಲಿಕ್ಕೆ ಹೊರಡ್ತೀವಿ. ಹೀಗೆ ಇಷ್ಟಿಷ್ಟು ಅಕ್ಷರಗಳ ಪುನರಾವೃತ್ತಿಯಾಗತಕ್ಕಂಥದ್ದನ್ನು
ನಾವು ಛಂದಸ್ಸು ಅಂತ ಕರೀತೀವಿ. ಆ ಛಂದಸ್ಸುಗಳಲ್ಲೆಲ್ಲ ಮೂಲಭೂತವಾದದ್ದು, ಅತ್ಯಂತ ಪ್ರಾಚೀನವಾದದ್ದು ಯಾವುದಯ್ಯ ಅಂದರೆ ಅದು ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸು ಅಂದ್ರೇನು? 4 ಅಕ್ಷರಗಳು 2 ಬಾರಿ ಬರುತ್ತೆ. ಮೊದಲನೇ ಸಾಲಿನಲ್ಲಿ, 2ನೇ ಸಾಲಿನಲ್ಲಿ ಮತ್ತೆರಡು ಸಲ, 3ನೇ ಸಾಲಿನಲ್ಲಿ ಮತ್ತೆರಡು ಸಲ. ಹೀಗಾಗಿ 3 ಸಾಲುಗಳಲ್ಲಿ 6 ಗಣಗಳಾಗಿ ಒಟ್ಟು 24 ಅಕ್ಷರಗಳನ್ನು ಹೊಂದಿರತಕ್ಕಂತಹ ಗಾಯತ್ರಿ ಛಂದಸ್ಸು ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿ ಬಿಟ್ಟಿದೆ. ಅಂದರೆ ಗಾಯತ್ರಿ ಎನ್ನತಕ್ಕಂಥದ್ದು ಮೊಟ್ಟ ಮೊದಲನೆಯದೇ ಒಂದು ಛಂದಸ್ಸು. ಆದ್ದರಿಂದಲೇ ಆ ವಿಶ್ವಾಮಿತ್ರ ಬ್ರಹ್ಮರ್ಷಿ ಗಾಯತ್ರಿಯನ್ನು ದರ್ಶನ ಮಾಡಿದಾಗ ಗಾಯತ್ರಿ ಛಂದಃ ಅಂತ ಹೇಳ್ತಾನೆ. ಋಗ್ವೇದದ ಪ್ರತಿಯೊಂದು ಮಂತ್ರಕ್ಕೂ ಯಾವ ದೇವತೆ, ಯಾವ ಛಂದಸ್ಸು, ಯಾವ ಋಷಿ ಆ ದರ್ಶನವನ್ನು ಮಾಡಿದ್ದಾನೆ ಅನ್ನತಕ್ಕಂಥ ದಾಖಲಾತಿ ಉಂಟು. ಆ ದಾಖಲಾತಿಯ ಪ್ರಕಾರ ಈ 10ನೆಯ ಮಂತ್ರಕ್ಕೆ, 5ನೆಯ ಅನುವಾಕದಲ್ಲಿರತಕ್ಕ 10ನೆಯ ಮಂತ್ರಕ್ಕೆ, 62ನೆಯ ಸೂಕ್ತದ 5ನೆಯ ಅನುವಾಕದ 10ನೆಯ ಮಂತ್ರಕ್ಕೆ, ಆ ಋಗ್ವೇದದ 3ನೆಯ ಮಂಡಲದ 62ನೆಯ ಸೂಕ್ತದ 5ನೆಯ ಅನುವಾಕದ 10ನೆಯ ಮಂತ್ರದ ಛಂದಸ್ಸು ಯಾವುದು ಅಂದರೆ ಗಾಯತ್ರಿ. ಹೀಗಾಗಿ ಒಂದು ಅರ್ಥದಲ್ಲಿ, ಪ್ರಥಮ ಹಂತದಲ್ಲಿ ಗಾಯತ್ರಿ ಅಂದರೆ ಒಂದು ಛಂದಸ್ಸು. 2ನೆಯ ಹಂತದಲ್ಲಿ ಅದನ್ನು ದೇವತೆ ಅಂತ ವರ್ಣನೆ ಮಾಡಿಬಿಟ್ರು. ಈಗಾಗಲೇ ಹೇಳಿದ ಹಾಗೆ ರಾಘವ ಭಟ್ ಯಾಕಾಗಿ ಹೇಳಿದ್ರು ಅಂದರೆ ವೇದ ಮಾತಾ, ಅದು ವೇದಕ್ಕೆ ಮಾತೆ ಇದ್ದಂತೆ ಕಣಯ್ಯ. ಯಾಕಯ್ಯ ವೇದಕ್ಕೆ ಮಾತೆ ಇದ್ದಂತೆ ಅಂದರೆ 2500 ಬಾರಿ ಅಂಥ ಮಂತ್ರ ಪ್ರಯೋಗ ಆಗಿಬಿಟ್ಟಿದೆ. ಅಂದರೆ ಗಾಯತ್ರಿ ಛಂದಸ್ಸಿನಲ್ಲಿ 2500 ಬಾರಿ ರುಚಿಗಳು ದಾಖಲಾಗಿ ಬಿಟ್ಟಿದೆ. ಋಗ್ವೇದ ಪ್ರಾರಂಭ ಆಗತಕ್ಕಂಥದ್ದು ಗಾಯತ್ರಿ ಛಂದಸ್ಸಿನಿಂದ, ಯಜುರ್ವೇದ ಪ್ರಾರಂಭ ಆಗತಕ್ಕಂಥದ್ದು ಗಾಯತ್ರಿ ಛಂದಸ್ಸಿನಿಂದ, ಸಾಮವೇದ ಪ್ರಾರಂಭ ಆಗತಕ್ಕಂಥದ್ದು ಗಾಯತ್ರಿ ಛಂದಸ್ಸಿನಿಂದ. ಅದು ಕಾರಣ ಅದನ್ನು ವೇದಮಾತೆ ಅಂತ ಕರೆದ್ರು. ವೇದಮಾತೆ ಅಂತ ಕರೀತಾ ಇದ್ದ ಹಾಗೆ ಅದಕ್ಕೊಂದು ಸ್ತ್ರೀಯ ಆಕಾರವನ್ನು ಕೊಟ್ಬಿಟ್ರು. ಇರಲಿ, ಅದೊಂದು 2ನೇ ಹಂತ. 3ನೇ ಹಂತ ಸಾಯಣಾಚಾರ್ಯರು ವರ್ಣನೆ ಮಾಡತಕ್ಕಂಥದ್ದು. ಅದರೊಳಗೆ ಇರತಕ್ಕಂಥ ಮಂತ್ರದ ಅಧಿದೇವತೆಯನ್ನು ನೋಡಿಪ್ಪ. ವಿಶ್ವಾಮಿತ್ರ ಬ್ರಹ್ಮರ್ಷಿಗಳು ಆ ದಿವಸ ದರ್ಶನ ಮಾಡಿದರಲ್ಲ, ಅಲ್ಲಿ ಏನಂತ ಬರೆದರು? ಅದರೊಳಗಿರತಕ್ಕಂಥ ದೇವತೆ ಯಾರು ಅಂತ ಹೇಳಿದರು? ಸವಿತೃ ಅಂತ ಕರೆದರು ಅದನ್ನು. ಆದ್ದರಿಂದಲೇ ಮಂತ್ರ ಆರಂಭವಾಗುವುದೇ ತತ್ ಸವಿತುಹು ಅಂತ. ತತ್ ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ತತ್ ಸವಿತುಹು, ಆ ಸವಿತೃ. ಹೀಗಾಗಿ ಗಾಯತ್ರಿ ಎನ್ನತಕ್ಕಂಥ ಮಂತ್ರ ಅಂದರೆ ಅದು ಸಾವಿತ್ರ ಮಂತ್ರ. ಸಾವಿತ್ರ ಅಂದರೆ ಸೂರ್ಯ ಅನ್ನುವ ಅರ್ಥದಲ್ಲಿ. ಅದನ್ನೇ ಸವಿತೃದೇವ. ಸೂರ್ಯನಿಗೆ ಇರತಕ್ಕಂಥ ಅನೇಕ ಹೆಸರುಗಳಿದೆ. ಭಾಸ್ಕರ ಅಂತ ಕರೀತಾರೆ, ಭಾನು ಅಂತ ಕರೀತಾರೆ, ಸೂರ್ಯ ಅಂತ ಕರೀತಾರೆ, ಪೂಷ ಅಂತ ಕರೀತಾರೆ, ಖಗ ಅಂತ ಕರೀತಾರೆ. ಹೀಗೆ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ಸವಿತೃ ಅಂತ ಇರುವುದರಿಂದ ಆ ಸವಿತೃ ಅನ್ನತಕ್ಕಂಥದ್ದೇ ಆ ಗಾಯತ್ರಿ ಮಂತ್ರದ ಅಧಿದೈವವಾದ್ದರಿಂದ ಗಾಯತ್ರಿ ಮಂತ್ರದ ಉಚ್ಚಾರಣೆಯಲ್ಲಿ ನಮ್ಮ ಕಣ್ಣು ಮುಂದೆ ಬರತಕ್ಕಂಥದ್ದು ಯಾವುದಯ್ಯ? ಸವಿತೃದೇವ ಬರ್ತಾನೆ. ಹೀಗಾಗಿ ಗಾಯತ್ರಿ ಅನ್ನತಕ್ಕಂಥದ್ದು ಮೂಲಭೂತವಾಗಿ ಒಂದು ಛಂದಸ್ಸು, 2ನೇದಾಗಿ ಸ್ತ್ರೀ ದೇವತೆ, 3ನೇದಾಗಿ ಸವಿತೃದೇವ. ಇಲ್ಲ, ಇದಕ್ಕೆ ಮತ್ತೂ ಒಂದು ವಿಶೇಷವಾಗಿರತಕ್ಕಂಥ ಅರ್ಥ ಉಂಟು. ಬಹುಶಃ ಗಾಯತ್ರಿ ಮಂತ್ರವನ್ನು ಅಧ್ಯಯನ ಮಾಡುವಾಗ ನಾವು ಈ ದರ್ಶನವನ್ನು ಮಾಡಬೇಕು. ಅದು ಯಾವ ದರ್ಶನ? ಶ್ರೀ ಶಂಕರ ಭಗವತ್ಪಾದರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಅವರು ಹೇಳ್ತಾರೆ, ಇದು ಸವಿತೃದೇವನಷ್ಟೇ ಅಂತ ನಿಲ್ಲಬಾರದು ನಾವು. ತತ್ ಸವಿತೃ ವರೇಣಿಯಂ ಭರ್ಗಃ. ಭರ್ಗಃ ಅಂದರೆ ಜ್ಯೋತಿ ಅಂತ. ನಾವು ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂದರೆ ಅವನಲ್ಲಿ ಪ್ರಾಣಜ್ಯೋತಿ ಉಂಟು ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ಟ ಅಂದರೆ ಅವನ ಬದುಕಿನ ದೀಪ ಆರಿ ಹೋಯಿತು ಅಂತ. ಅದರ ಅರ್ಥ ಏನು? ಈ ಜ್ಯೋತಿ ಎನ್ನತಕ್ಕಂಥದ್ದೇ ನನ್ನ ಪ್ರಾಣ. ಈಗಾಗಲೇ ಹೇಳಿದೆ, ಪ್ರಣವ ಅಂದರೆ ಪ್ರಾಣ. ನಾನು ಬದುಕಿದ್ದೇನೆ ಎನ್ನತಕ್ಕಂಥದ್ದು ನನ್ನ ಅಂತಃಜ್ಯೋತಿಯ ಮೇಲೆ ಇದೆ. ಈ ಮಂತ್ರದಲ್ಲಿ ಭರ್ಗ ಅಂದರೆ ಜ್ಯೋತಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ.
ಜ್ಯೋತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನೂ ತೀಕ್ಷ್ಣವಾಗಿ, ಇನ್ನೂ ಖಚಿತವಾಗಿ ಹೇಳಬೇಕಾಗಿದ್ರೆ ಆ ಸೂರ್ಯ ಮಂಡಲ ಅಂತ ಇದೆಯಲ್ಲ ಸ್ವಾಮಿ, ಸವಿತೃ ಅಂತ, ಅದರೊಳಗೆ ಇರತಕ್ಕಂಥದ್ದೇನೋ ಭರ್ಗ ಅಂದರೆ ಜ್ಯೋತಿ, ಅಂದರೆ ಬೆಳಕು, ಅಂದರೆ ಜೀವ. ಅದೆಂಥ ಜ್ಯೋತಿ, ಅದು ಪ್ರದೀಪ. ಸಣ್ಣ ಪುಟ್ಟ ದೀಪ ಅಲ್ರಿ, ಸಣ್ಣ ಪುಟ್ಟ ಜ್ಯೋತಿಗಳಲ್ಲ. ನಮ್ಮಲ್ಲಿ ಇರತಕ್ಕಂಥದ್ದೆಲ್ಲ ಕಿರುಹಣತೆಗಳು, ನಮ್ಮ ದೇಹಗಳಲ್ಲಿ ಇರತಕ್ಕಂಥ ಜ್ಯೋತಿ. ಆದರೆ ಅದು ಸೂರ್ಯ, ಆ ಸೂರ್ಯ ಭಗವಾನ್, ಅವನಲ್ಲಿ ಎಷ್ಟು ಜ್ಯೋತಿ ಇದೆ. ಅದು ಸಾಮಾನ್ಯವಾದ ಜ್ಯೋತಿಯೇ, ಅದು ಪರಂಜ್ಯೋತಿ. ಶ್ರೀ ಶಂಕರ ಭಗವತ್ಪಾದರು ಹೇಳ್ತಾರೆ, ಗಾಯತ್ರಿ ಅಂದರೆ ಅರ್ಥ ಏನಯ್ಯ ಅಂದರೆ ಆ ಪರಂಜ್ಯೋತಿ ಭರ್ಗ. ಅಷ್ಟೇ ಅಲ್ಲ, ಆ ಪರಂಜ್ಯೋತಿ ಅಂದರೆ ಏನದು? ಪರಂಜ್ಯೋತಿ ಅನ್ನತಾ ಇದ್ದ ಹಾಗೆ ಅದು ಇಡೀ ಬ್ರಹ್ಮಾಂಡವನ್ನೇ ವಿಸ್ತಾರವಾಗಿ ಹಬ್ಬಿಬಿಟ್ಟಿರತಕ್ಕಂಥ ಬ್ರಹ್ಮನ್ ಅನ್ನತಕ್ಕ ಶಕ್ತಿ. ಬ್ರಹ್ಮನ್, ಪರಬ್ರಹ್ಮನ್, ಪರಬ್ರಹ್ಮ. ಜ್ಯೋತಿ ಅಂದರೆ ಪರಬ್ರಹ್ಮ, ಬ್ರಹ್ಮ ಅಲ್ಲ. ಬ್ರಹ್ಮ ಅಂದರೆ ಸರಸ್ವತಿಯ ಗಂಡ ಅಂತ, ಸತ್ಯಲೋಕದಲ್ಲಿರುವಾತ ಅಂತ, ನಾರದನ ಅಪ್ಪ ಅಂತ, ಸೃಷ್ಟಿಕರ್ತ ಅಂತ ಅಲ್ಲ. ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಮೂಲವಾಗಿರತಕ್ಕಂಥ ಒಂದು ಪರಬ್ರಹ್ಮ ಶಕ್ತಿ ಇದೆಯಲ್ಲ. ಪರಬ್ರಹ್ಮ ಶಕ್ತಿ ಅಂದರೆ ಈ ಭೂಮಿ, ಗಗನ, ಗಗನದಲ್ಲಿರುವ ಗ್ರಹತಾರೆಗಳು, ಈ ಎಲ್ಲವನ್ನೂ ನಿಯಂತ್ರಣ ಮಾಡತಕ್ಕ ಶಕ್ತಿ. ಅಂದರೆ ಆ ಸೂರ್ಯನಿಗೆ ಆ ಶಾಖವನ್ನ, ಆ ತೇಜಸ್ಸನ್ನ, ಆ ಬೆಳಕನ್ನ ಪ್ರದಾನ ಮಾಡಿರತಕ್ಕ ಶಕ್ತಿ. ಸೂರ್ಯ ಮಂಡಲದ ಒಳಗೆ ಇರತಕ್ಕಂಥ ಪರಮಾದ್ಭುತವಾಗಿರತಕ್ಕಂಥ ಆ ಪರಂಜ್ಯೋತಿ. ಆ ಪರಂಜ್ಯೋತಿಯನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೇ ಪರಂಜ್ಯೋತಿಯೇ, ನಿನ್ನ ಜ್ಯೋತಿಯೇ ನನ್ನಲ್ಲಿ ಉಂಟು. ನೀನು ಪರಂಜ್ಯೋತಿಯಾಗಿದ್ದೀಯೇ, ನಾನು ಪುಟ್ಟ ಜ್ಯೋತಿಯಾಗಿದ್ದೇನೆ. ನೀನು ಪ್ರದೀಪನಾಗಿ ಬಿಟ್ಟಿದ್ದೀಯೇ, ನಾನು ಪುಟ್ಟ ದೀಪವಾಗಿ ಬಿಟ್ಟಿದ್ದೇನೆ. ದೀಪ ಬೆಳಗುವ ಲಕ್ಷಣ, ಅದು ಬೆಳಕನ್ನು ಕೊಡಬೇಕು, ದಾರಿಯನ್ನು ತೋರಿಸಬೇಕು. ನೀನು ಬೃಹತ್ ಜ್ಯೋತಿಯಾಗಿ, ಪರಂಜ್ಯೋತಿಯಾಗಿ, ಬ್ರಹ್ಮನ್ನಾಗಿ ನನಗೆ ರಕ್ಷಣೆ, ನನ್ನಲ್ಲಿ ಇರತಕ್ಕಂಥ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡು ಅಂತ ಆ ಪರಂಜ್ಯೋತಿಯನ್ನು ಕೇಳ್ತಾ ಇದ್ದೇವೆ. ಆ ಪರಂಜ್ಯೋತಿಯೇ ಪರಬ್ರಹ್ಮನ್. ಅದು ಪರಬ್ರಹ್ಮನ್ ಆದ್ದರಿಂದಲೇ ನಾವು ಈ ಗಾಯತ್ರಿಯ ಉಪದೇಶವನ್ನು ಮಾಡುವಾಗ ಮತ್ತೊಂದು ಪದವನ್ನು ಹೇಳ್ತೀವಿ, ಬ್ರಹ್ಮೋಪದೇಶ ಅಂತ ಕರೀತೀವಿ. ಅಂದರೆ ಬ್ರಹ್ಮನ್ ಅನ್ನುವುದರ ಉಪದೇಶವೇ ಗಾಯತ್ರಿ ಉಪದೇಶ. ಗಾಯತ್ರಿಯ ಉಪದೇಶಕ್ಕೆ ಕರೆಯುವುದೇ ನಾವು ಬ್ರಹ್ಮೋಪದೇಶ ಅಂತ. ಹೀಗಾಗಿ ಆತ್ಮೀಯರೇ, ಗಾಯತ್ರಿ ಅಂದರೆ ಅರ್ಥ ಏನು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೊರಟರೆ ಪ್ರಾಥಮಿಕ ಶಾಲೆಯಲ್ಲಿ ಅದು ಮಂತ್ರ ಅಂತ ಆಗುತ್ತೆ. ಮಾಧ್ಯಮಿಕ ಶಾಲೆಗೆ ಬಂದಾಗ ಅದು ಗಾಯತ್ರಿ ದೇವಿ ಅಂತ ಆಗುತ್ತೆ. ಪ್ರೌಢಶಾಲೆಗೆ ಬಂದಾಗ ಅದು ಸವಿತೃದೇವ ಸೂರ್ಯ ಅಂತ ಆಗುತ್ತೆ. ಪಂಡಿತ ಪರೀಕ್ಷೆಗೆ ಕುಳಿತು ಬಿಟ್ಟಾಗ ಅದು ಬರೀ ಸೂರ್ಯನಲ್ಲಯ್ಯ, ಸೂರ್ಯನ ಒಳಗೆ ಇರತಕ್ಕಂತಹ ಭರ್ಗ, ಭರ್ಗ ಅಂದರೆ ಜ್ಯೋತಿ, ಜ್ಯೋತಿ ಅಂದರೆ ಪರಂಜ್ಯೋತಿ, ಪರಂಜ್ಯೋತಿ ಅಂದರೆ ಪರಬ್ರಹ್ಮ. ಅದು ಪರಬ್ರಹ್ಮವಾದ್ದರಿಂದಲೇ ಗಾಯತ್ರಿಯ ಉಪದೇಶ ಮಾಡಿದಾಗ ಅದನ್ನು ಬ್ರಹ್ಮೋಪದೇಶ ಅಂತ ಕರೀತಾರೆ. ಹೀಗಾಗಿ ಆತ್ಮೀಯರೇ, ಈ ಗಾಯತ್ರಿಯ ಅನುಷ್ಠಾನ ಮಾಡತಕ್ಕದ್ದನ್ನು ನಾವು ಗಮನಿಸಿದಾಗ ಕಣ್ಣಿಗೆ ಕಾಣತಕ್ಕಂತಹ ಆಕಾರ ಸಹಿತವಾಗಿರತಕ್ಕಂತಹ ಗಾಯತ್ರಿಯಿಂದ ಹಿಡಿದು ನಿರಾಕಾರ ತತ್ವದವರೆಗೆ, ಲೌಕಿಕವಾಗಿರತಕ್ಕಂತಹ ಘಟ್ಟದಿಂದ ಹಿಡಿದು ಅಲೌಕಿಕವಾಗಿರತಕ್ಕಂತಹ ಪರಬ್ರಹ್ಮನ ದರ್ಶನದ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಈ ಗಾಯತ್ರಿ ಎನ್ನತಕ್ಕಂತಹ ಮಂತ್ರ ಇಡೀ ಭಾರತೀಯರ ನೆಲೆಯ ಸ್ಫೂರ್ತಿದಾಯಕವಾಗಿರತಕ್ಕಂತಹ ಮಂತ್ರವಾಗಿ ಬಿಟ್ಟಿದೆ. ಅದು ಮಂತ್ರ ರಾಜವಾಗಿ ಬಿಟ್ಟಿದೆ. ಮತ್ತು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾದ್ದು, ಯಾರು ಯಾರು ಗಾಯತ್ರಿಯ ಅನುಷ್ಠಾನವನ್ನು ಮಾಡುತ್ತಾರೆಯೋ ಅವರಿಗೆ ಎಲ್ಲ ತಮ್ಮ ಸಾಧನೆಯಲ್ಲಿ ಸಿದ್ಧಿ ಸಿಗಲಿದೆ. ಇಂತಹ ಅತ್ಯದ್ಭುತವಾದ ಪರಮ ಮಂತ್ರವನ್ನು ನಮಗೆ ಪ್ರದಾನ ಮಾಡಿದ ಮಹರ್ಷಿ ವಿಶ್ವಾಮಿತ್ರ ಬ್ರಹ್ಮರ್ಷಿಗಳು. ವಿಶ್ವಾಮಿತ್ರ ಬ್ರಹ್ಮರ್ಷಿಗಳೇ ಬ್ರಹ್ಮರ್ಷಿಗಳಾಗಿದ್ದಕ್ಕೆ ಕಾರಣ ಈ ಗಾಯತ್ರಿಯ ದರ್ಶನ. ಹೀಗಾಗಿ
ವೈದಿಕವಾಗಿ ಮಾತನಾಡುವುದಾದರೆ ಸಕಲ ವರ್ಣದವರು, ಎಲ್ಲ ಮನುಷ್ಯರು ಲಿಂಗಭೇದವಿಲ್ಲದೆ, ವರ್ಣಭೇದವಿಲ್ಲದೆ, ವರ್ಗಭೇದವಿಲ್ಲದೆ ಗಾಯತ್ರಿಯ ಅನುಷ್ಠಾನವನ್ನು ಮಾಡಿ ತಾವು ಬಯಸಿರತಕ್ಕಂತಹ ಸಾಧನೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು ಅಂತ ಹೇಳ್ತಾ, ತಮಗೆಲ್ಲ ಗಾಯತ್ರಿ ಶಕ್ತಿ ಸ್ಫೂರ್ತಿಯನ್ನು ನೀಡಲಿ, ಚೈತನ್ಯವನ್ನು ನೀಡಲಿ, ಹಾಗೂ ನಿಮ್ಮ ನಿಮ್ಮ ಗುರಿಗಳಲ್ಲಿ ನೀವು ಸಾಧಿಸರಿ ಅಂತ ಹೇಳಿ ಈ ಗಾಯತ್ರಿಯ ಮಂತ್ರವನ್ನು ಮತ್ತೊಮ್ಮೆ ಹೇಳಿ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ಭೂರ್ಭುವಃ ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್.